ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನಂತೂ ಹುಷಾರಾಗಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ನನ್ನ ವಾಯ್ಸ್ ಕೇಳಿಯೇ ಗೊತ್ತಾಗಬಹುದು. ಶೀತ ಉಂಟು, ಹಾಗೆಯೇ ಕೆಮ್ಮು ಕೂಡ ಉಂಟು, ಮತ್ತೆ ಜ್ವರ ಎಲ್ಲ ಎಂತ ಇಲ್ಲ ಈಗ. ನಾನು ಕೆಲಸ ಮಾಡ್ತಾ ಇರುವಲ್ಲಿಂದ ಈಗ ವ್ಲಾಗ್ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ನನ್ನ ಅಮ್ಮನ ಹುಟ್ಟಿದ ಹಬ್ಬ ಆಯ್ತಾ. ಹುಟ್ಟಿದ ಹಬ್ಬ ಅಂತ ಹೇಳಿದಾಗ ಸಾಕಷ್ಟು ಜನರಿಗೆ ಪ್ರಶ್ನೆ ಬರಬಹುದು, ಎಂತ ವಿಶೇಷ, ಕೇಕ್ ಕಟ್ಟಿಂಗ್ ಎಲ್ಲ ಉಂಟಾ ಅಂತೆಲ್ಲ. ನಮ್ಮಲ್ಲಿ ಹುಟ್ಟಿದ ಹಬ್ಬಕ್ಕೆ ಯಾವುದೇ ರೀತಿಯ ಆಚರಣೆ ಇಲ್ಲ. ಇದು ಇವತ್ತು ನಿನ್ನೆಯ ಒಂದು ಕ್ರಮ ಅಲ್ಲ. ನಮ್ಮಲ್ಲಿ ಮೊದಲಿನಿಂದಲೂ ಕೂಡ ಅಷ್ಟೇ, ಹುಟ್ಟಿದ ಹಬ್ಬವನ್ನು ನಾವು ಯಾವತ್ತೂ ಕೂಡ ಆಚರಣೆ ಮಾಡಲೇ ಇಲ್ಲ. ಮತ್ತೆ ಕೇಕ್ ವಿಷಯ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾವು ಕೇಕ್ ತಿನ್ನುವುದಿಲ್ಲ. ಎಗ್ಲೆಸ್ ಆಗಿರಬಹುದು ಅಥವಾ ಯಾವುದೇ ಕೇಕ್ ಆಗಿರಬಹುದು, ನಮ್ಗೆ ಇಷ್ಟ ಆಗುದಿಲ್ಲ ಕೇಕ್. ಕೇಕ್ ಅಂತ ಹೇಳಿದ್ರೆ ಅದನ್ನು ಮೊಟ್ಟೆ ಹಾಕಿಯೇ ಹೆಚ್ಚಾಗಿ ಮಾಡ್ತಾರೆ. ಎಗ್ಲೆಸ್ ಕೇಕ್ ಕೂಡ ಬರ್ತದೆ, ಆದ್ರೆ ಹೊರಗಿಂದ ಕೇಕ್ ತಂದು ತಿನ್ನುವಷ್ಟೆಲ್ಲ ನಮ್ಗೆ ಅದು ಇಷ್ಟ ಕೂಡ ಆಗುದಿಲ್ಲ. ನಮ್ಮಲ್ಲಿ ಕೇಕ್ ಯಾರು ಕೂಡ ತಿನ್ನುದಿಲ್ಲ. ನಾನು ಆಗ್ಲಿ, ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ನಾನು ಕೇಕ್ ತಿನ್ನುದಿಲ್ಲ. ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ ಅಂತ ನಮ್ಮಲ್ಲಿ ಎಂತ ಕೂಡ ಇಲ್ಲ. ನನ್ನ ಅದು ಅಥವಾ ಅಕ್ಕಂದು ಎಂತಾದ್ರೂ ಬರ್ತ್ಡೇ ಬಂದ್ರೆ ಅಮ್ಮ ಎಂತಾದ್ರೂ ಸ್ವೀಟ್ ಮಾಡ್ತಾ ಇದ್ರು ಸಣ್ಣದಿರುವಾಗಿನಿಂದೆಲ್ಲ. ಮತ್ತೆ ಹಾಗೆಂತ ಇಲ್ಲ, ಒಂದು ಬರ್ತ್ಡೇಗೆ ಒಂದು ವಿಶ್ ಮಾಡುದಷ್ಟೇ ನಮ್ಮಲ್ಲಿ ಒಂದು ವಿಶೇಷ. ಅದು ಬಿಟ್ಟು ಬೇರೆ ಎಂತ ಆಚರಣೆ ಎಲ್ಲ ಇಲ್ಲ ಆಯ್ತಾ. ನನ್ಗೆ ವ್ಲಾಗ್ ಮಾಡುದು ಎಷ್ಟು ಅಡಿಕ್ಟ್ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಅಂದುಕೊಂಡೆ ವ್ಲಾಗ್ ಮಾಡುದು ಬೇಡ, ಹುಷಾರಿಲ್ಲ ಅಂತ. ಆದ್ರೆ ಎಂತ ಗೊತ್ತಿಲ್ಲ, ವ್ಲಾಗ್ ಮಾಡದೇ ಇದ್ರೆ ಒಂಥರ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕಾಯ್ತಾ ಇರ್ತಾರೆ ಅಂತ ಅನ್ನಿಸ್ತದೆ. ಅದರ ಜೊತೆಗೆ ನನ್ಗೂ ಕೂಡ ಅಷ್ಟೇ, ಒಂದು ಸಮಯವನ್ನು ವ್ಲಾಗಿಂಗ್ ನಲ್ಲಿ ತೊಡಗಿಸಿಕೊಂಡ್ರೇನೆ ಒಂಥರ ಒಂದು ಕಂಪ್ಲೀಟ್ ಅಂತ ಫೀಲ್ ಆಗುದು. ಮುಂದೆಲ್ಲ ಹೇಗೆ ಅಂತ ಗೊತ್ತಿಲ್ಲ, ಆದ್ರೆ ಈಗ ಸದ್ಯದ ಪರಿಸ್ಥಿತಿ ಹಾಗೆ ಉಂಟು. ನನ್ಗೆ ತುಂಬಾ ಇಷ್ಟ ವ್ಲಾಗ್ ಮಾಡೋದಂತ ಹೇಳಿದ್ರೆ, ಹಾಗಾದ ಕಾರಣ ವ್ಲಾಗ್ ಮಾಡುವ ಅಂತ ಅನ್ಕೊಂಡಿದ್ದೇನೆ. ಎಷ್ಟೋ ತನಕ ಇದನ್ನು ಇವತ್ತು ಕಂಟಿನ್ಯೂ ಮಾಡ್ತೇನೆ ಗೊತ್ತಿಲ್ಲ. ಒಂದು ವೇಳೆ ಶೀತ ಎಲ್ಲ ಇನ್ನೂ ಕೂಡ ಜೋರಾದ್ರೆ ಇದನ್ನು ಮುಂದಿನ ವಿಡಿಯೋಕ್ಕೆ ಸೇರ್ಪಡೆ ಮಾಡ್ಲಿಕ್ಕೂ ಸಾಕು ನಾನು. ಹಾಗೆ ನಿನ್ನೆ ನಾನು ನನ್ನ ಪ್ರಶ್ನೋತ್ತರ ವ್ಲಾಗ್ ಅನ್ನು ಹಾಕಿದ್ದೆ, ಹೆಚ್ಚಿನವರು ನೋಡಿರ್ತೀರಿ ಅಂತ ಭಾವಿಸ್ತೇನೆ. ಹೇಗಾಯ್ತು ಅಂತ ಹೇಳುದನ್ನೆಲ್ಲ ತಿಳಿಸಿ ಆಯ್ತಾ. ಅಮ್ಮನ ಹುಟ್ಟಿದ ಹಬ್ಬ ಇದ್ದ ಕಾರಣ ಮಲ್ಲಿ ಮತ್ತೆ ಅವಳ ತಂಗಿ ಕಾಲೇಜಿಗೆ ಹೋಗುವ ಮೊದಲು ಮನೆಗೆ ಒಂದ್ಸಲ ಬಂದು ಅಮ್ಮನಿಗೆ ವಿಶ್ ಮಾಡಿ ಮತ್ತೆ ಹೋದ್ರು. ಮತ್ತೆ ಅವರಿಗೆ ಕಾಲೇಜಿಗೆ ಹೋಗ್ಲಿಕ್ಕಿದ್ದ ಕಾರಣ ಅವರು ತುಂಬಾ ಹೊತ್ತಿರ್ಲಿಲ್ಲ. ಸುಮಾರು ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಮನೆಗೆ ಒಬ್ಬರು ಸಗಣಿ ತೆಕ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ರು. ನಾನು ಯಾಕೆ ಈ ವಿಡಿಯೋ ಮಾಡಿದ್ದು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಇಂತಹ ಒಂದು ದೃಶ್ಯ ನೋಡ್ಲಿಕ್ಕೆ ಸಿಕ್ಕುದು ತೀರಾ ವಿರಳ ಅಂತ ಹೇಳಬಹುದು. ಮೊದಲೆಲ್ಲ ಊರಿನಲ್ಲಿ ಸಾಕಷ್ಟು ಮನೆಗಳಲ್ಲಿ ಎಲ್ಲ ಹಸು ಇತ್ತು, ಹಾಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆ ಎಲ್ಲ ಮಾಡ್ತಾ ಇದ್ರು. ಆಗ ಊರಿನವರೆಲ್ಲ ಅಕ್ಕಪಕ್ಕದ ಮನೆಗೆ ಸಗಣಿಗೆ ಅಂತ ಹೋಗ್ತಾ ಇದ್ದದ್ದೆಲ್ಲ ಸಾಮಾನ್ಯ. ಅದು ಬಿಟ್ರೆ ಗದ್ದೆಗಳಲ್ಲಿ, ತೋಟಗಳಲ್ಲಿ ಅಥವಾ ದಾರಿಗಳಲ್ಲಿ ಎಲ್ಲ ಹಸುವಿನ ಸಗಣಿಯನ್ನು ಹುಡುಕಿಕೊಂಡು ಕೂಡ ಹೋಗ್ತಾ ಇದ್ರು. ಹಾಗಾಗಿ ಹಸು ಸಾಕಾಣಿಕೆ ಅಥವಾ ಈ ಸಗಣಿ ಸಾರಿಸುವಿಕೆ ಇದೆಲ್ಲ ಅಳಿವಿನಂಚಿನತ್ತ ಸಾಗ್ತಾ ಉಂಟು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದ್ದು. ಈ ದೃಶ್ಯ ನೋಡಲಿಕ್ಕೆ ತುಂಬ ವಿರಳ ಅಲ್ವಾ, ಹಾಗಾಗಿ ಒಂದು ವಿಡಿಯೋ ಮಾಡುವ ಅಂತ ಅನಿಸಿತು. ಹಾಗೆ ಇವರು ನಮ್ಮ ಮನೆಗೆ ಯಾವಾಗಾದ್ರೂ ಬರ್ತಾ ಇರ್ತಾರೆ ಸಗಣಿಗೋಸ್ಕರ ಅಂತ. ಕೆಲಸ ಎಲ್ಲ ಮಾಡಿ ಆಯಿತು. ಎಂಥದ್ದು ಪರಪರ ಕೇಳಿದ ಹಾಗೆ ನೋಡಿದ್ದು. ಹಾಗೆ ಸ್ವಲ್ಪ ವಾಕ್ ಮಾಡಿ ಬರುವ ಅಂತ ಬಂದದ್ದು. ತುಂಬ ದಿವಸ ಆಯಿತು. ತುಂಬ ದಿವಸ ಅಂತ ಹೇಳಿದರೆ ನಿನ್ನೆ ಹೇಗೂ ಬರಲಿಲ್ಲ, ಮೊನ್ನೆ ಕೂಡ ಬರಲಿಲ್ಲ. ಸ್ವಲ್ಪ ಶೀತ ಎಲ್ಲ ಇದ್ದ ಕಾರಣ, ನಿಮಗೆ ಗೊತ್ತುಂಟು ಶೀತ ಎಲ್ಲ ಇದ್ದಾಗ ಹೇಗೆ ಕಿರಿಕಿರಿ ಆಗ್ತದೆ ಅಂತ. ಸುಮ್ಮನೆ ಕೂತಿದ್ದೆ. ಇವತ್ತು ಸ್ವಲ್ಪ ಹೋಗಿ ಬರುವ ಆಚೆ ಈಚೆ ಅಂತ ಬಂದಿದ್ದೇನೆ. ಅದಲ್ಲದೆ ವ್ಲಾಗಿಗೆ ಎಂತ ಕೂಡ ಕಂಟೆಂಟ್ ಇಲ್ಲ, ಮಾಡಲೇ ಇಲ್ಲ. ಸ್ವಲ್ಪ ಬೆಳಗ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದು ಬಿಟ್ಟರೆ ಎಂತ ಕೂಡ ಮಾಡಲಿಲ್ಲ. ಹಾಗೆ ನನ್ನ ವಾಯ್ಸಲ್ಲಿ ಕೇಳ್ತಾ ಇರಬಹುದು, ನನಗೆ ಸುಸ್ತು ಹಾಗೆಲ್ಲ ಎಂತ ಇಲ್ಲ. ಮೂಗು ಸ್ವಲ್ಪ ಕ್ಲೋಸ್ ಬಂದಾಗ್ತದಲ್ಲ, ಹಾಗಾದ ಕಾರಣ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಕೇಳ್ತಾ ಇರುವಂಥದ್ದು. ಮತ್ತು ಇದಕ್ಕೆ ಶೀತ ಕಡಿಮೆ ಆಗಲಿಕ್ಕೆ ಬೇಗ ಟ್ಯಾಬ್ಲೆಟ್ ತೆಕ್ಕೊಳ್ಬಹುದು. ಆದರೆ ನನ್ನ ಒಂದು ಅಥವಾ ನನ್ನ ಮನೆಯಲ್ಲಿ ನಾವೆಲ್ಲ ಹೇಗೆ ಪಾಲನೆ ಮಾಡೋದಂತ ಹೇಳಿದರೆ,
ಶೀತ ವರ್ಷದಲ್ಲಿ 1-2 ಸಲ ಆಗಲೇಬೇಕಂತೆ. ಅಂದರೆ ನಮ್ಮ ಆರೋಗ್ಯ ಸರಿ ಉಂಟಂತ ಗೊತ್ತಾಗೋದೇ ಹಾಗೆ ಅಂತೆ. ಶೀತ ಆದರೆ ವರ್ಷದಲ್ಲಿ 1 ಅಥವಾ 2 ಸಲ ಶೀತ ಆದರೆ ನಮ್ಮ ಆರೋಗ್ಯ ಸರಿ ಉಂಟು ಅಂತ ಗೊತ್ತಾಗೋದಂತೆ. ಹಾಗೆ ಆ ಶೀತ ಅದು ಕಡಿಮೆ ಆಗುವ ತನಕ ಅದನ್ನು ಹಾಗೆ ಬಿಡಬೇಕಂತೆ. ಅಂದರೆ ಶೀತದಿಂದಾಗಿ ಬೇರೆ ಎಂತಾದರೂ ಬಾಧೆಗಳೆಲ್ಲ ಬಂದರೆ ನಾವು ಅದಕ್ಕೆ ಮದ್ದು ಮಾಡೋದೆಲ್ಲ ಮಾಡಬೇಕು. ಆದರೆ ಶೀತ ಬರುವುದನ್ನು, ಅಂದರೆ ಶೀತ ಆಗ್ತದಲ್ಲ, ಅದನ್ನು ನಾವು ಕಟ್ ಮಾಡಬಾರ್ದಂತೆ, ತಡಿಬಾರ್ದಂತೆ. ಅದು ಹಾಗೆ ಕಡಿಮೆ ಆಗಬೇಕಂತೆ. ತಲೆನೋವು, ಜ್ವರ ಇಂಥದ್ದೆಲ್ಲ ಬಂದರೆ ಮತ್ತೆ ನಾವು ಅದಕ್ಕೆ ಬೇಕಾದಂತಹ ಒಂದು ಚಿಕಿತ್ಸೆಯನ್ನು ತಗೊಳ್ಬೇಕು. ಕೇವಲ ಶೀತಕ್ಕೋಸ್ಕರ ನಾವು ಇಲ್ಲಿ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಮದ್ದು ತಗೊಳ್ಳೋ ಕ್ರಮ ಇಲ್ಲ. ಕಷಾಯ ಇಂಥದ್ದೆಲ್ಲ ಕುಡಿತೇವೆ ಗಂಟಲು ನೋವಿಗೆ ಇಂಥದ್ದಕ್ಕೆಲ್ಲ ಅಷ್ಟೇ. ಇದು ನಮ್ಮ ಮನೆಯಲ್ಲಿ ನಾವು ಪಾಲಿಸುವಂತಹ ಒಂದು ಕ್ರಮ. ತುಂಬ ಜೋರಾದರೆ ಎಲ್ಲ ಮದ್ದು ಎಲ್ಲ ತಗೊಳ್ತೇವೆ ಅಷ್ಟೇ. ಹಾಗೆ ಅಪ್ಪ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಇವತ್ತು. ವರ್ಷ ಅಂತ ನಮ್ಮಲ್ಲಿ ಅಂದರೆ ಯಾರಾದರೂ ತೀರಿ ಹೋಗಿ 1 ವರ್ಷದಲ್ಲಿ 1 ವರ್ಷ ಅಂತ ಕಾರ್ಯಕ್ರಮ ಮಾಡ್ತೇವೆ. ಅದಾದ ನಂತರ ಪ್ರತಿ ವರ್ಷ ಶ್ರಾದ್ದ ಮಾಡುವಂಥದ್ದು. ಹಾಗೆ ಅಪ್ಪನ ಸಂಬಂಧಿಕರದ್ದೊಬ್ಬರದ್ದು ವರ್ಷಾಂತಿಕ ಕಾರ್ಯಕ್ರಮ ಉಂಟು. ಹಾಗೆ ಅಪ್ಪ ಹೋಗಿದ್ದಾರೆ ಕೇರಳ ಸೈಡ್. ಕೇರಳ ಅಂತ ಹೇಳಿದರೆ ಪೂರ್ತಿ ಕೇರಳ ಅಲ್ಲ, ಪೆರ್ಲ ಅಂತೆಲ್ಲ ಗೊತ್ತಿರಬಹುದು. ಅಲ್ಲಿಯೇ ಬಜಕೂಡ್ಲು, ಅಮೃತಧಾರ ಗೋಶಾಲ ಅಂತ ಗೋಶಾಲೆ ಎಲ್ಲ ಉಂಟು ಒಂದು. ಹಾಗೆ ಅಲ್ಲಿ ಹೋಗಿದ್ದಾರೆ. ದನಗಳೆಲ್ಲ ಹೇಗೆ ಉಂಟು, ಎಂಥದ್ದೆಲ್ಲ ಉಂಟು ಅಂತ ಕೇಳಬೇಕು ಈಗ ಬಂದ ನಂತರ. ಅದಾದ ನಂತರ ಅಮ್ಮ ಕೂಡ ಹೋಗುವವರಿದ್ದರು, ಆದರೆ ಅಮ್ಮನಿಗೆ ಕೂಡ ಸ್ವಲ್ಪ ಶೀತ ಪ್ರಾರಂಭ ಆಗಿದೆ. ಮತ್ತು ಅಮ್ಮ ಹೇಳಿದ್ರು ನೀವು ಹೋಗಿ ಬನ್ನಿ ಸಾಕು ಅಂತ. ಹಾಗೆ ಮತ್ತೆ ಅಪ್ಪ ಗಾಡಿಯಲ್ಲೇ ಹೋಗಿದ್ದಾರೆ. ನಮ್ಮ ಊರಿನಿಂದ ಅಲ್ಲಿಗೆ ಸ್ವಲ್ಪ ದೂರ ಉಂಟು, ತುಂಬ ಹತ್ತಿರ ಏನಲ್ಲ. ಆದರೆ ಅಪ್ಪನಿಗೆ ಹಾಗೆಲ್ಲ ಹೋಗ್ತಾರೆ ಅಪ್ಪ ಗಾಡಿಯಲ್ಲಿ, ಅಭ್ಯಾಸ ಉಂಟು. ಹಾಗೆ ಮತ್ತೆ ಬರುವಾಗ ನನ್ನ ಅಜ್ಜಿ ಮನೆಯೆಲ್ಲ ಸಿಗ್ತದೆ. ನನ್ನ ಅಜ್ಜಿ ಮನೆ ಅಂತಲ್ಲ, ಈ ಒಂದು ನಮ್ಮ ಊರಿನಿಂದ ಪೆರ್ಲಗೆ ಹೋಗುವ ದಾರಿಯಲ್ಲಿ ನನ್ನ ಅಜ್ಜಿ ಮನೆ ಸಿಗ್ತದೆ, ಅಮ್ಮನ ಅಜ್ಜಿ ಮನೆ ಸಿಗ್ತದೆ, ಅಪ್ಪನ ಅಜ್ಜಿ ಮನೆ ಸಿಗ್ತದೆ. ನನ್ನ ಅಮ್ಮನ 3 ಅಕ್ಕಂದಿರು ಇರೋದು, 3 ಅಕ್ಕಂದಿರ ಮನೆ ಕೂಡ ಸಿಗ್ತದೆ. ಅಮ್ಮನ ಅಂದರೆ ನನ್ನ ಅಜ್ಜಿ ಮನೆ ಅಂದರೆ ಅಮ್ಮನ ಅಣ್ಣಂದಿರು ಇಬ್ಬರು ಅಲ್ಲೇ ಇದ್ದಾರೆ ಹತ್ತಿರವೇ. ಹಾಗೆ ಅಲ್ಲಿ ಆ ದಾರಿಯಲ್ಲಿ ಆಲ್ಮೋಸ್ಟ್ ಅದಲ್ಲದೆ ನನ್ನ ಅಜ್ಜನ ತಮ್ಮನ ಮನೆ ಕೂಡ ಉಂಟು, ಅಮ್ಮನ ಅಜ್ಜಿ ಮನೆ ಕೂಡ ಉಂಟು. ಹಾಗೆ ಎಲ್ಲ ಒಂದು ಬಸ್ ಹತ್ತಿ ಹೋದ್ರೆ ಅಲ್ವಾ, ಒಂದೊಂದೊಂದೊಂದೊಂದು ಸ್ಟಾಪಲ್ಲಿ ಇಳ್ಕೊಂಡ್ರೆ ನಮಗೆ ಸಾಕಷ್ಟು ಜನ ಸಂಬಂಧಿಕರಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಅದೇ ಬರುವಾಗ ಅಪ್ಪ ಅಲ್ಲಿ ಹೋಗಿ ಬರುವರು ಒಂದ ಗೊತ್ತಿಲ್ಲ, ಎಲ್ಲಿಯಾದರೂ ಹೋಗಿ ಬರುವ ಕಾರಣ ಲೇಟ್ ಆದದ್ದಾಗಿರಬಹುದು. ಹೇಳಿದರು ಸಾಧ್ಯ ಆದರೆ ಯಾರ್ದಾದ್ರೂ ಹೀಗೆ ಮನೆಗೆ ಹೋಗಿ ಬರ್ತೇನೆ ಅಂದರೆ, ಅಲ್ಲಿ ತನಕ ಹೋಗಿ ಕೂಡ ಬರಲಿಲ್ಲ ಅಂತ ಆಗಬಾರ್ದಲ್ವಾ. ಆದರೆ ಲೇಟ್ ಆದರೆ ಎಲ್ಲಿಗೆ ಕೂಡ ಹೋಗುದಿಲ್ಲ ಅಂತ ಆಗ ಮಧ್ಯಾಹ್ನ ಫೋನ್ ಮಾಡಿದ್ರ ಅಪ್ಪ, ಯಾವತ್ತಿಗೆ ಹೋದಾಗ ಮಾಡ್ತಾರೆ. ಹಾಗೆ ಮಧ್ಯಾಹ್ನ ಮಾಡಿ ಹೇಳಿದರು. ಅದಕ್ಕೋಸ್ಕರ ನಾನೀಗ ಇಲ್ಲಿ ಕಾಯ್ತಾ ಇದ್ದೇನೆ ಅಪ್ಪ ಬಂದ್ರಾ ಅಂತ. 5 ಗಂಟೆ ಕಳೀತು, 4:15 ಹಾಗೆಲ್ಲ ಬರ್ತೇನೆ ಹೇಳಿದ್ದಾರೆ. ಮತ್ತು ಅಲ್ಲಿ ಹೋಗಿದ್ರೆ ಸ್ವಲ್ಪ ಲೇಟ್ ಆಗ್ತದೆ ಅಲ್ವಾ. ಇಲ್ಲಿ ನೋಡಿ ನಾಯಿಗಳು ಮಲ್ಲಿ ಅವರ ದಾರಿ ಕಾಯೋದು ಕಾಣ್ತದೆ. ಅವರು ಕಾಲೇಜಿಗೆ ಹೋಗಿದ್ದಾರೆ, ಬೆಳಿಗ್ಗೆ ತೋರಿಸಿದೆ ಅಲ್ಲ ವಿಡಿಯೋದಲ್ಲಿ. ನಿಮಗೆ ಗೊತ್ತುಂಟಾ ನನ್ನ ಸಮಯ ಎಷ್ಟು ಸರಿ ಉಂಟಂತ ಹೇಳಿದರೆ, ನಾನು ಆ ನಾಯಿಗಳನ್ನೆಲ್ಲ ತೋರಿಸಿ ಅಲ್ಲಿಗೆ ತಲುಪುದು, ಅಪ್ಪ ಕೆಳಗಿಂದ ಬರೋದು ಕೂಡ ಸಮಯ ಅಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ನಾನು ಮನೆಗೆ ಹೋಗ್ತೇನೆ, ಅಪ್ಪನ ಹತ್ರ ಎಲ್ಲ ಸುದ್ದಿಯೆಲ್ಲ ಕೇಳಿ ಮತ್ತೆ ವ್ಲಾಗ್ ಸಾಧ್ಯ ಆದರೆ ಕಂಟಿನ್ಯೂ ಮಾಡ್ತೇನೆ, ಇಲ್ಲದಿದ್ದರೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ ಆಯಿತಾ. ನಿಮಗೆ ನಾನು ಕಲ್ಲಂಗಡಿ ಮತ್ತು ಬ್ರೊಕೋಲಿದೆಲ್ಲ ಅಪ್ಡೇಟ್ ಕೊಡಲಿಲ್ಲಲ್ಲ, ಕಲ್ಲಂಗಡಿ ಬಳ್ಳಿ ಎಷ್ಟು ದೊಡ್ಡ ಆಗಿದೆ ಅಂತ ತೋರಿಸ್ತೇನೆ ಆಯಿತಾ. ನೋಡಿ ಇದರಲ್ಲಿ 4-5 ಬಳ್ಳಿ ಉಂಟು. ಇದೆಂಥ ಹೂವು ಎಂತ ಗೊತ್ತಿಲ್ಲ, ಇಲ್ಲೆಲ್ಲ ಉಂಟು, ಮೊಗ್ಗು ಕಾಣ್ತದೆ ಎಲ್ಲ ಕಡೆ. ಹಾಗೆ ಇದಕ್ಕೆ ಅಪ್ಪ ಈ ರೀತಿ ತೆಂಗಿನ ಗರಿ ಇಟ್ಟಿದ್ದಾರೆ. ಇಲ್ಲಿಂದ ಹೀಗೆ ಹಬ್ಬಿಕೊಂಡು ಹೋದರೆ ಅಲ್ಲೆಲ್ಲ ಬಳ್ಳಿ ಮುಂದೆ ಹೋಗ್ಬೋದು ಅಂತ ಇಟ್ಟದ್ದು. ಇಲ್ಲಿ ಕಾಣ್ತಾ ಇರಬಹುದು, ನಾನು ಹೇಳಿದೆ ಅಲ್ಲ ಹೂವು ಎಂತ ಗೊತ್ತಿಲ್ಲ ಅಂತ.
ಹಾಗೆ ಬ್ರೊಕೋಲಿ ಇಲ್ಲಿ ಉಂಟು, ಇದನ್ನು ನಾವು ಬೇರೆ ನೆಡಬೇಕು ಅಂತ ಆಲೋಚನೆ ಮಾಡಿ ತುಂಬ ದಿವಸ ಆಯಿತು, ನೆಡಬೇಕಷ್ಟೇ. ಮತ್ತೆ ಇದೊಂದು ಹೂವಿನ ಗಿಡ ನೋಡಿ, ಒಂದು ಬದುಕಿದೆ, ಮತ್ತೆ ಯಾವುದು ಕೂಡ ಬದುಕಲಿಲ್ಲ. ನಮ್ಮ ಮನೆಯ ಹಿಂದೆ ಒಂದು ತೊಂಡೆಕಾಯ್ದು ಬಳ್ಳಿ ಉಂಟು, ತೋರಿಸ್ತೇನೆ ನಿಮ್ಗೆ. ಅದನ್ನು ತೋರಿಸ್ತಾ ಅದರ ಬಗ್ಗೆ ವಿವರಣೆ ಹೇಳ್ತೇನೆ, ಆಯ್ತಾ? ಇಲ್ಲಿ ಕಾಣ್ತಾ ಇರಬಹುದು, ಇದು ತೊಂಡೆ ಬಳ್ಳಿಯ ಬುಡ, ಆಯ್ತಾ? ಇಲ್ಲಿಂದ ಹೀಗೆ ಹಬ್ಬಿದ ತೊಂಡೆ ಬಳ್ಳಿ ಇಲ್ಲಿ ಕರಿಬೇವು ಸೊಪ್ಪಿನ ಗಿಡಕ್ಕೆ ಹಬ್ಬಿಕೊಂಡಿದೆ. ಈ ಬಳ್ಳಿಗೆ ಸುಮಾರು 10 ವರ್ಷ ಕಳೆಯಿತು. ನನ್ನ ತಂದೆ ಮತ್ತೆ ತಾಯಿ ಅವರ ಲೆಕ್ಕಾಚಾರದ ಪ್ರಕಾರ ಈ ಬಳ್ಳಿಗೆ 10 ವರ್ಷ ಕಳೆಯಿತು. ಇಲ್ಲಿ ಕಾಣ್ತಾ ಇರಬಹುದು, ಈಗಲೂ ಕೂಡ ತೊಂಡೆಕಾಯಿ ಬಿಡ್ತಾ ಉಂಟು. ನಾನು ಒಂದೊಂದ್ಸಲ ನಿಮ್ಗೆ ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಹುಳಿಮೆಣಸಿನ ಸಾಂಬಾರು ಮಾಡಿದ್ದಾರೆ ಅಂತೆಲ್ಲ ಹೇಳ್ತೇನಲ್ಲ, ಪಲ್ಯ, ಸಾಂಬಾರು ಮತ್ತೆ ಮಜ್ಜಿಗೆ ಹುಳಿ, ಇನ್ನಿತರ ಅಡಿಗೆಗಳನ್ನೆಲ್ಲ ಮಾಡ್ತೇವೆ ನಾವು. ಎಷ್ಟು ತೊಂಡೆಕಾಯಿ ಉಂಟಂತ ಹೇಳಿದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಆರೈಕೆ ಇಲ್ಲ. ಇದೊಂದಿದ್ರ ವಿಶೇಷ ಅಂತ ಹೇಳ್ಬೋದು. ಎಂತ ಒಂದು ಆರೈಕೆ ಇಲ್ಲದೆ ಈ ತೊಂಡೆಕಾಯಿ ಬಳ್ಳಿಯಲ್ಲಿ ಯಾವಾಗಲೂ ಕೂಡ ತೊಂಡೆಕಾಯಿ ಬೆಳೀತದೆ, ಆಯ್ತಾ? ಇದು ಇವತ್ತಿನ ಪುಟ್ಟ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.